23ಗೆ 23ನೇ ತಾರೀಕು ಅದಕ್ಕೆ ಆ ತಿಂಗಳನ್ನ ಅವರ ಜನ್ಮದ ತಿಂಗಳು ಅಂತಾನೆ ಎಲ್ಲ ಕಡೆ ಆಚರಿಸಬೇಕು. ಎಸ್ಪೆಷಲಿ NCC ಮಕ್ಕಳು ಮತ್ತೆ NSS ಮಕ್ಕಳಾಗಿರ್ಲಿ, ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಲಿ, ಮತ್ತೆ ಎಲ್ಲಾ ಪ್ರಜೆಗಳಿಗೂ ನಮ್ಗೆಲ್ರಿಗೂ ಅವ್ರಿಗೆ ಒಂದು ಟ್ರಿಬ್ಯೂಟ್ ನೇತಾಜಿಯಿಂದ ಅವ್ರಿಗೆ ಗೌರವವನ್ನ ಸಲ್ಲಿಸೋದಕ್ಕೆ ಇದೊಂದು ಕಾರಣ ಆಗಿರುತ್ತೆ. ಹಾಗಾಗಿ ನಾನು ಜನವರಿಲೇ ರಿಲೀಸ್ ಮಾಡ್ತೀನಿ. ಅದ್ರ ಜೊತೆಗೆ ಡಿಸೆಂಬರ್ 30ನೇ ತಾರೀಕು ಅವರು ನಮ್ಮ ತ್ರಿವರ್ಣ ಧ್ವಜವನ್ನ ಹಾರಿಸಿದ್ರು. ನಮ್ಗೆ ಆಗಸ್ಟ್ ಅಲ್ಲಿ ಇಂಡಿಪೆಂಡೆನ್ಸ್ ಬಂದ್ರು ಅವರು ಮುಂಚಿತವಾಗಿ ಯೋಚಿಸಿ ಅದನ್ನ ಡಿಸೆಂಬರ್ ಅಲ್ಲೇನೆ ಹಾರಿಸಿದ್ರು ತಿರಂಗ ಧ್ವಜವನ್ನ. ಸೊ ಅದಕ್ಕಾಗಿ ಡಿಸೆಂಬರ್ ಜಾನ್ವರಿ ಮಂತ್ ಡೆಡಿಕೇಟೆಡ್ ಟು ಹಿಮ್ ಅಂತಾನೆ ಜಾನ್ವರಿ 2ನೇ ತಾರೀಕು ನಾನು ಇದನ್ನ ರಿಲೀಸ್ ಮಾಡ್ತಾ ಇರೋದು. ವಿತ್ ದ ಸಪೋರ್ಟ್ ಆಫ್ ಝೀ ಸ್ಟುಡಿಯೋಸ್ ಅವರು ಇದರ ಡಿಸ್ಟ್ರಿಬ್ಯೂಷನ್ ತಗೊಂಡು ಮಾಡ್ಕೊಡ್ತಾ ಇದ್ದಾರೆ. ಇದರಲ್ಲಿ ಅನೇಕರು ನನಗೆ ಕೈ ಜೋಡಿಸಿ ಈ ಚಿತ್ರದಲ್ಲಿ ತುಂಬಾ ಸಹಾಯವನ್ನ ಮಾಡಿದ್ರು. ನಾನು ಫಿಲ್ಮ್ ನ ಮಾಡ್ತಾ ಇರ್ಬೇಕಾದ್ರೆ ಸುಭಾಷ್ ಚಂದ್ರ ಸರ್, ZTV ಚೇರ್ಮನ್ ಸರ್ನ ನನ್ಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡಾಗ, ಸರ್ ಒಂದು ಕ್ಯಾರೆಕ್ಟರ್ ಇದೆ ನೀವು ಮಾಡ್ಲೇಬೇಕು ಅಂತಂದಾಗ, ಅವ್ರ ತಂದೆ ತಾಯಿ ನೇತಾಜಿ ಅವ್ರಿಗೆ ಅಷ್ಟು ದೊಡ್ಡ ಫ್ಯಾನ್ ಆಗಿರೋದ್ರಿಂದ ಅವ್ರ ಹೆಸರನ್ನ ಸುಭಾಷ್ ಚಂದ್ರ ಅಂತ ಇಟ್ಟಿದ್ರಂತೆ. ಹಾಗಾಗಿ ಅವರು ಕೂಡ ತುಂಬಾ ಇಷ್ಟಪಟ್ಟು ನೇತಾಜಿ ಅವ್ರಿಗೆ ಎನಿಥಿಂಗ್ ಫಾರ್ ನೇತಾಜಿ ಅಂತ ಸಂತೋಷ ಪಟ್ಟು ಇದರಲ್ಲಿ ಒಂದು ಮುಖ್ಯ ಪಾತ್ರವನ್ನ ವಹಿಸಿದ್ದಾರೆ. ಈ ಫಿಲಂ ಹೇಗೆ ಅಂದ್ರೆ ಹೀರೋಯಿನ್ ತರ ಇರಲ್ಲ. ಸೊ ಯಾವುದೇ ಒಂದು ಸಣ್ಣ ಕ್ಯಾರೆಕ್ಟರ್ ಮಾಡಿದ್ರು ಕೂಡ ಅದು ದೇಶಕ್ಕಾಗಿ ಕೊಡುಗೆ ಕೊಟ್ಟಂತಹ ಅಪಾರವಾದ ಶಕ್ತಿಯುತವಾದಂತಹ ಕ್ಯಾರೆಕ್ಟರ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ ಅದ್ರಲ್ಲಿ ನಾನು ಹೇಳ್ತೀನಿ, ಒಂದೇ ಒಂದು ಸೀನ್ ಅಲ್ಲಿ ದಾಸ್ ಬಾಬು ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಹಿರಿಯರಾದಂತಹ ಸುಚೇಂದ್ರ ಪ್ರಸಾದ್ ಜಿ ಆಕ್ಟ್ ಮಾಡಿದ್ದಾರೆ. ತುಂಬಾ ಬ್ಯೂಟಿಫುಲ್ ಅಂಡ್ ಮೀನಿಂಗ್ಫುಲ್. ಒಂದೇ ಸೀನ್ ಆದ್ರೂ ಸರ್ ನನಗೆ ನೀವೇ ಬೇಕು ಅಂತ ನಾನು ಸರ್ನ ರಿಕ್ವೆಸ್ಟ್ ಮಾಡ್ಕೊಂಡಾಗ ಅವರು ಕೂಡ ಬಂದು ನನಗೆ ಸಹಕರಿಸಿದ್ರು. ಯಾಕೆಂದ್ರೆ ಅನೇಕರು ಕೆಟ್ಟ ಮಕ್ಕಳನ್ನ ಹೆತ್ಬಿಟ್ಟಿರ್ತಾರೆ, ಅಂದ್ರೆ ಮಕ್ಕಳನ್ನ ಚೆನ್ನಾಗಿ ಬೆಳೆಸಿರ್ತಾರೆ, ಆದ್ರೆ ದೇಶದ್ರೋಹ ಕೆಲಸನೇ ಮಾಡ್ತಿದ್ದಾನೆ ಮಗ ಅಂತ ತಿಳಿದು ಬಂದಾಗ ಅವನನ್ನ ಯಾವ ರೀತಿ ಟ್ರೀಟ್ ಮಾಡ್ತಾರೆ ತಂದೆ, ಆಮೇಲೆ ಸ್ನೇಹಿತನ ಬಿಡಿಸೋದಕ್ಕೋಸ್ಕರ ಮಗನ ಹತ್ರನೇ ವಿರುದ್ಧವಾಗಿ ಯಾವ ರೀತಿ ಹೋರಾಟ ಮಾಡ್ತಾರೆ ಅನ್ನೋ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಸೊ ಅದನ್ನ ಸರ್ ಏನ್ ಗೊತ್ತಾ, ನಾನೇ ಎಷ್ಟೋ ಹಿಂದಿ ಡೈಲಾಗ್ಸ್ ನ ತಪ್ಪು ಬರೆದಿದ್ರು ಕೂಡ ಅವ್ರು ಅದನ್ನೆಲ್ಲ ತಿದ್ದಿ ಎಲ್ಲ ಸರಿಪಡಿಸಿದ್ರು. ಆಮೇಲೆ ಅವರಷ್ಟು ಜ್ಞಾನಿಗಳು ಮತ್ತೆ ಒಂದು ಲ್ಯಾಂಗ್ವೇಜ್ ಅಲ್ಲ, ನಾನು ಯಾವಾಗ್ಲೂ ಅವ್ರ ಬಗ್ಗೆ ಒಂದು ಹೆಮ್ಮೆ ಪಟ್ಕೊಳ್ಳೋದು ಒಂದು NV ಅಂತ ಕರಿತೀನಿ ನಾನು. ಹೊಟ್ಟೆ ಕಿಚ್ಚಲ್ಲ, ಆದ್ರೆ ಬಟ್ ಐ ಫೀಲ್ ದಟ್ ನನಗೂ ಈ ಜನ್ಮದಲ್ಲಿ ಎಲ್ಲಾ ಲ್ಯಾಂಗ್ವೇಜ್ ಕಲ್ತ್ಕೊಳ್ಳುವಂತ ಭಾಗ್ಯ ಕೊಡ್ಬೇಕಿತ್ತೇನು ಅಂತ. ಅವ್ರು ಹಿಂದಿ ಆಗಿರ್ಲಿ, ಸಂಸ್ಕೃತ ಆಗಿರ್ಲಿ, ಕನ್ನಡ ಆಗಿರ್ಲಿ, ಇಂಗ್ಲಿಷ್ ಆಗಿರ್ಲಿ ಎಲ್ಲವನ್ನೂ ಪಾಂಡಿತ್ಯ ಪಡ್ಕೊಂಡಿದ್ದಾರೆ.